ಹಾಯ್ ಗಾಯ್ಸ್, ನಾವು ರಾಮೇಶ್ವರಮಲ್ಲಿ ರಾಮ್ ಸೇತು ನೋಡೋಕ್ಕೆ ಬಂದಿದ್ದೀವಿ. ಸೊ ಎಲ್ರಿಗೂ ಗೊತ್ತು ರಾಮ್ ಸೇತುವೆ ಕತೆ. ಸೊ ಈ ರೋಡೇ ರಾಮ್ ಸೇತುವೆ. ಇವಾಗ ಫಸ್ಟ್ ನಾವು ಕೋದಂಡರಾಮ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲೇ ರಾಮ್ ಸೇತುವೆ ಪಕ್ಕನೇ ಅದಿರೋದು, ಹತ್ರನೇ ಇರೋದು. ಇದು ರಾಮ್ ಸೇತುವೆಯಿಂದ ಬ್ರಿಡ್ಜ್ ಕಟ್ಟಿದ್ದಾರೆ ಕೋದಂಡರಾಮ ಟೆಂಪಲ್ಗೆ ಹೋಗೋಕ್ಕೆ. ನೀವು ನೋಡ್ಬೋದು ಅಲ್ಲಿ ಕೋದಂಡರಾಮ ಟೆಂಪಲ್ ಕಾಣಿಸ್ತಾ ಇದೆ. ಮತ್ತು ಅಕ್ಕಪಕ್ಕ ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ನಿಮಗೆ ಮಣ್ಣು ಮೇಲೆ ಒಂದು ಸ್ಮಾಲ್ ಲೇಯರ್ ನೀರು ನೋಡ್ಬೋದು. ಅದು ಅಲೆ ಬಂದಿರೋದು ನೀರು. ಇವೆಲ್ಲ ರಾಮ್ ಸೇತುವೆನೇ ಇತ್ತು. ತುಂಬ ಕಮ್ಮಿ ನೀರಿದೆ ಅಲ್ಲಿ ನೋಡಿ. ರಾಮ್ ಸೇತುವೆ ಕಾಣಿಸುತ್ತೆ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅದೇ ರಾಮ್ ಸೇತುವೆ ರೋಡ್ ಹೋಗ್ತಾ ಇರೋದು. ಇವಾಗ ಕೋದಂಡರಾಮ ಟೆಂಪಲಿಗೆ ಬಂದಿದ್ದೀವಿ. ಇದೇ ನೋಡಿ ಕೋದಂಡರಾಮ ಟೆಂಪಲ್. ಆದರೆ ಇಲ್ಲಿ ಹೊಸದಾಗಿ ಸಿಮೆಂಟ್ ಎಲ್ಲ ಹೊಸದಾಗಿ ಕಟ್ಟಿಸಿದ್ದಾರೆ. ಸಿಮೆಂಟಲ್ಲಿ ಒಳಗಡೆ ಗೋಪುರ ಮಾತ್ರ ನೀವು ಹಳೇದು ನೋಡ್ಬೋದು. ಒಳಗೋಗಿ ಈ ದೇವಸ್ಥಾನ ಕಟ್ಟಿಸಿರೋದು ರಾಮ ವಿಭೀಷಣದ್ದು ಪಟ್ಟಾಭಿಷೇಕ ಮಾಡಿಸಿದ್ದಾರೆ. This holy place where Lord Rama conducted Pattabhisheka of Vibhishana, brother of King Ravana, after the battle. ಸೊ ಯುದ್ಧ ಆದಮೇಲೆ ರಾವಣ ಸತ್ತ ಮೇಲೆ ವಿಭೀಷಣಂಗೆ ಅಭಿಷೇಕ ಮಾಡಿರೋದು, ಪಟ್ಟಾಭಿಷೇಕ ಮಾಡಿರೋದು. ಇವಾಗ ಒಳಗೆ ಬಂದ್ವಿ. ಇಲ್ಲಿ ಟೆಂಪಲ್ ಎಂಟ್ರೆನ್ಸ್ ಮುಂದೆ ಹೋಗ್ಬೇಕು ನೋಡಿ. ಇದು ರಿನೋವೇಟೆಡ್ ಬೈ ಮುಗ್ನಿರಾಮ್ ರಾಮ್ಕುಮಾರ್ ಗಂಗೂರ್. 1976 to 78 ರಿನೋವೇಟ್ ಮಾಡಿರೋದು ಇದನ್ನು. ಈ ಹೊಸದು ನೀವು ಕಟ್ಸಿರೋದೆಲ್ಲ ರಿನೋವೇಟ್ ಮಾಡಿರೋದು. ಕ್ಯೂ ಇದೆ ಇಲ್ಲಿ, ಮುಂದೆ ಹೋಗ್ಬೇಕು. ಇವಾಗ ಒಳಗೆ ಬಂದು ಕ್ಯೂ ಇದೆ, ಮುಂದೆ ಹೋಗ್ಬೇಕು. ಬರೀ ಅದು ನೀವು ಒಳಗಡೆ ಗರ್ಭಗುಡಿ ಮಾತ್ರ ಮುಂಚೆ ಕಟ್ಸಿದ್ದು. ಇವೆಲ್ಲ ಹೊಸ ಕಿಟಕಿ ಎಲ್ಲ ಕಟ್ಸಿರೋದು ಹೊಸದು. ದೇವ್ರು ನೋಡಿ, ರಾಮ, ಸೀತೆ, ಲಕ್ಷ್ಮಣ ಮತ್ತು ರಾಮನ ಪಾದದ ಹತ್ರ ಹನುಮಂತನೂ ಇದ್ದಾನೆ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ರಘುನಂದನ ಇವಾಗ ನಾವು ರಾಮ್ ಸೇತು ಎಂಡ್ ಪಾಯಿಂಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂದೇ ರೋಡು, ಸೇಮ್ ಸ್ಟ್ರೈಟ್ ರೋಡಲ್ಲಿ ಹೋಗೋದು. ಅಲ್ಲಿ ನೀವು ಸಿ ಕಾನ್ಫಿಡೆನ್ಸ್ ನೋಡ್ಬೋದು, 2 ಸೀದು. ಹಂಗೆ ಹೋಗ್ತಾ ಧನುಷ್ಕೋಡಿ ಸಿಟಿನೂ ಸಿಗುತ್ತೆ, ಅಬ್ಯಾಂಡೆಂಡ್ ಸಿಟಿ ಆಫ್ ಧನುಷ್ಕೋಡಿ. ಒಂದೇ ಸ್ಟ್ರೈಟ್ ರೋಡಲ್ಲಿ ಹೋಗೋದು. ಇವಾಗ ಇನ್ನೇನು ಎಂಡ್ ಪಾಯಿಂಟ್ ಹತ್ತಿರ ಬಂದಿದ್ದೀವಿ. ತುಂಬ ರಶ್ಶು ಇಲ್ಲಿ, ಕಾರ್ಗಳು ನಿಲ್ಸಿರೋದು ನೋಡ್ಬೋದು. ನಾವು ಇವಾಗ ರಾಮ್ ಸೇತು ಎಂಡ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇದು ತುಂಬ ರಶ್ಶು, ತುಂಬ ಜನ ಇರ್ತಾರೆ ಇಲ್ಲಿ. ತುಂಬ ಜನ ಬಂದಿದ್ದಾರೆ. ಈ ಕಡೆ ಆ ಕಡೆ ನೀವು ನೋಡ್ಬೋದು, ಇಂಡಿಯನ್ ಓಷನ್. ತುಂಬ ಗಾಳಿ ಇದೆ, ಬೇಸ್ ಸಖತ್ ಈ ಕಡೆ. ಮತ್ತು ಈ ಕಡೆ ಅರೇಬಿಯನ್ ಸಿ, ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು, ಆಟಾಡ್ಬೋದು. ಆದರೆ ಆ ಕಡೆ ತುಂಬ ಕರೆಂಟ್ಸ್, ನೀವು ಅಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ. ನೀವು ಫುಲ್ ಆ ಕಡೆ ಎಂಡಿಗೆ ಕಾನ್ಫರೆನ್ಸ್, 2 ಸೀಟ್ ಕಾನ್ಫರೆನ್ಸ್ ನೋಡ್ಬೋದು. ಅಲ್ಲಿಗೆ ಎಂಡಿಗೆ ಹೋಗೋಣ. ಸೊ ನಾವು ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ನಿಮ್ಗೊಂದು ಪಿಲ್ಲರ್ ಇಟ್ಟಿದ್ದಾರೆ. ಪಿಲ್ಲರ್ ಮೇಲೆ ಲಯನ್ ಸಿಂಬಲ್ ಹಾಕಿದ್ದಾರೆ, ನೋಡ್ಬೋದು ನೀವು. ಮತ್ತು ಸುತ್ತಲೂ ಈ ಥರ ಪೋಲ್ಗಳು ಹಾಕಿದ್ದಾರೆ. ಇದೇ ಎಂಡ್ ಪಾಯಿಂಟ್. ನೀವು ಅಲ್ಲಿ ಹೋದರೆ ನೀವು ಕಾನ್ಫಿಡೆನ್ಸ್ ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷನ್ ಕಾನ್ಫಿಡೆನ್ಸ್ ನೋಡ್ಬೋದು. ಇಲ್ಲಿ ನಿಮಗೆ 2 ಸಿಗ್ಬೋದು ಮರ್ಜ್ ಆಗೋದು ನೋಡಿ, ನೀವು ಕರೆಕ್ಟಾಗಿ ಕಾಣಿಸುತ್ತೆ.
ಕಡೆ ಇಂಡಿಯನ್ ಓಷನ್ ಗ್ರೀನ್ ಕಾಣಿಸುತ್ತೆ, ಈ ಕಡೆ ಇಂಡಿಯನ್ ಓಷನ್, ಈ ಕಡೆ ಬ್ಲೂ ಕಾಣಿಸುತ್ತೆ, ಬೇ ಆಫ್ ಬೆಂಗಾಲ್. ಇಲ್ಲಿ ನಿಮಗೆ ಕಾನ್ಫಿಡೆನ್ಸ್ ನೀವು ಐಲ್ಯಾಂಡ್ ನೋಡ್ತಾ ಇರೋದಲ್ಲಿ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳಿದೆ, ಅದೇ ರಾಮ್ ಸೇತು. ಇಲ್ಲಿ ತನಕ ಇದೆ ಇದು ರಾಮ್ ಸೇತು ಉಳ್ಕೊಂಡಿದೆ. ಆದರೆ ಅಲ್ಲಿ ಮಧ್ಯ ಸ್ಟ್ರಾಂಗ್ ಕರೆಂಟ್ಸ್ ಇಂದ ಅದು ನೆಲ ಇದು ಹಾಕ್ಬಿಟ್ಟು ಬರೀ ಅಲ್ಲಿ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳು ಉಳಿದಿದೆ. ಅವೆಲ್ಲ ಐಲ್ಯಾಂಡ್ಗಳನ್ನು ಸೇರಿಸಿ ಆಡಮ್ಸ್ ಬ್ರಿಡ್ಜ್ ಅಂತ ಕರೀತಾರೆ. ಯಾಕೆ ಆಡಮ್ಸ್ ಬ್ರಿಡ್ಜ್ ಅಂತ ಕರೀತಾರೆ ಅಂದರೆ ಫಸ್ಟ್ ಮ್ಯಾನ್ ಒಂದು ಅರ್ಥ ಆಡಮ್ ಅಂತ ಒಬ್ಬೊಬ್ರು ನಂಬ್ತಾರೆ. ಆ ಆಡಮ್ಮು ಈ ಬ್ರಿಡ್ಜ್ ಮೇಲೆ ಹೋಗಿದ್ದಂತೆ, ಅದಕ್ಕೆ ಆಡಮ್ಸ್ ಬ್ರಿಡ್ಜ್ ಅಂತ ಕರೀತಾರೆ. ಸೊ ನಾವಿವಾಗ ಧನುಷ್ಕೋಡಿ ರೂಯಿನ್ಸಿಗೆ ಬರ್ತಾ ಇದ್ದೀವಿ. ಇದು ಓಲ್ಡ್ ಸಿಟಿ ರೂಯಿನ್ಸ್. ಇದು ಯಾಕೆ ರೂಯಿನ್ ಆಗಿತ್ತು ಅಂದರೆ 1964 ಸೈಕ್ಲೋನ್ ನಿಮ್ಗೆ ಇದು ಓಲ್ಡ್ ಸಿಟಿ ರೂಯಿನ್ಸು, ಇದಕ್ಕೆ ಘೋಸ್ಟ್ ಸಿಟಿ. ನಿಮಗೆ ಇಲ್ಲೇ ರೈಲ್ವೆ ಸ್ಟೇಷನ್ ರೂಯಿನ್ಸು, ಹಾರ್ಬರ್ ರೂಯಿನ್ಸು, ಚರ್ಚ್ ರೂಯಿನ್ಸ್ ಎಲ್ಲ ಇದೆ. ಇದು ಬರೀ ಸಿಟಿ ರೂಯಿನ್ಸ್. ಸ್ವಲ್ಪ ಉಳಿದಿರೋದು ರೂಯಿನ್ಸ್ ಅಂತ ಮಾಡಿದ್ದಾರೆ. ಘೋಸ್ಟ್ ಸಿಟಿ ಅಂತ ಕರೀತಾರೆ ಇದು. ಮಾಡಿದ್ದಾರೆ 6 o'clock 6 PM ಮೇಲೆ ಯಾರು ಇರೋಂಗಿಲ್ಲ. ಎಲ್ಲ ಟೂರಿಸ್ಟ್ ಆಕ್ಟಿವಿಟೀಸ್ 5:36 ಹಂಗೆ ನೋಡಿ. ಇಂಡಿಯನ್ ಓಷನ್ ಇವೆಲ್ಲ ಬ್ರಿಕ್ಕಲ್ಲೇ ಕಟ್ಟಿದ್ದಂದರೆ ಅಷ್ಟೊಂದು ಹಳೆಯದಲ್ಲ ಅನ್ಸುತ್ತೆ. ಇವೆಲ್ಲ 1964 ಹೊಡೆದಿದ್ದು ಸೈಕ್ಲೋನ್. ಮರಳು ತುಂಬ, ಸ್ಯಾಂಡ್ ಡ್ಯೂನ್ಸ್. ಅಲ್ಲಿ ತನಕ ಇದೆ ಸಿಟಿ ಸ್ಟ್ರೆಚ್. ಜಾಸ್ತಿ ಸ್ವಿಮ್ಮಿಂಗ್ ಮಾಡಲ್ಲ, ಆಟ ಆಡಲ್ಲ, ಯಾಕೆಂದರೆ ತುಂಬ ಸ್ಟ್ರಾಂಗ್ ಕರೆಂಟ್ಸು. ಆದರೆ ಆ ಕಡೆ ನಿಮಗೆ ಬೇ ಆಫ್ ಬೆಂಗಾಲಲ್ಲಿ ಎಲ್ಲರೂ ಆಟ ಆಡ್ತಾರೆ. ಇದು ಯಾವುದೋ ಒಂದು ಮನೆ ಥರದ್ದು ಅನ್ಸುತ್ತಿದ್ದು, ಸ್ವಲ್ಪ ದೊಡ್ಡದಾಗಿ ಇದೆ, ಉಳ್ಕೊಂಡಿದೆ. ನೋಡಿದ್ರೆ ನಿಮಗೆ ಎಷ್ಟೊಂದು ಹಳೆಯದಲ್ಲ ಅಂತ. ನೋಡಿ ನಿಮಗೆ ಇಲ್ಲಿ ಫೈರ್ ಪ್ಲೇಸು ಇದೆ. ಫೈರ್ ಪ್ಲೇಸು ಎಲ್ಲ
ಇವಾಗ ನಾವು ಹಂಗೆ ಹಾಕ್ಕೊಂಡು ಹೋದ್ರೆ ಚರ್ಚ್ ಅಲ್ಲಿಗೆ ಹೋಗಿ ನೋಡೋಣ. ಚರ್ಚಿನ ರೂಯಿನ್ಸ್. ಇದು ಫೇಮಸ್ ಧನುಷ್ಕೋಡಿಲಿ. ಅಲ್ಲಿ ಮೇಲ್ಗಡೆ ನೋಡ್ಬೋದು, ಅದು ಕ್ರಾಸ್ ಇಟ್ಟಿದ್ರು ಅನ್ಸುತ್ತೆ, ಅದಕ್ಕೆ ಮುಗಿದೋಗಿತ್ತು. ರೈಲ್ವೆ ಸ್ಟೇಷನ್ ರೂಯಿನ್ಸು ಚೆನ್ನಾಗಿ ಕಾಣುತ್ತಿದೆ. ಸ್ಟೇಷನ್ ಇದು ರೈಲ್ ಬರ್ತಿದ್ದಿದ್ದು ಇಲ್ಲಿ, ರೈಲ್ವೆ ಟ್ರ್ಯಾಕ್ ಇದು. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಶಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ಮೇ ಹರಿಭಾಜನ ಹರಿ ಹರಿಭಾಜನ ಹರಿಮದ ಭಾಜನ ದಶಮುಖ ಕಂಪಣ ಬಡವಾಕೃತ ಬಡಬಡವಾಕೃತ ಬಡಬಾಣಲಕೃತ ಬಹುಭಸ್ಮಾರ್ಚನ ಜಯ ಕೇತನ ಜಯ ಜಯ ಕೇತನ ಜಯ ಹಯ ಪ್ರಾಪುನ ಜಯ ಮಿಡದಾಪುಗನೇ.